ಮಾಧ್ಯಮ ಪ್ರತಿನಿಧಿನೂ ಅಲ್ಲ, ವಿರೋಧ ಪಕ್ಷದ ಸದಸ್ಯರು ಅಲ್ಲ. ರಾಜಗೌಡ್ರೆ, ಲೋಹಿತ್ ಅವರು ಎಲ್ಲೋ ಸ್ವಲ್ಪ ಕನ್ಫ್ಯೂಷನ್ ಒಳಗಾಗಿದ್ದಾರೆ ಅನ್ಸುತ್ತೆ. ವಿರೋಧ ಪಕ್ಷಕ್ಕೂ ಇವರ ಸಿಎಂಗೂ ಸಂಬಂಧ ಇಲ್ಲ. ನಾವು ಅವ್ರು ಯಾರು ಸಿಎಂ ಮಾಡ್ಲಿ, ನಾಳೆ ಲೋಹಿತ್ನೇ ಮಾಡ್ಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನಮಗ್ ಬೇಕಾಗಿರೋದೇನು ವಿರೋಧ ಪಕ್ಷವಾಗಿ ಕ್ಲೀನ್ ಅಂಡ್ ಕ್ಲಿಯರ್ ಆಡಳಿತ ಬೇಕು. ಮೊದಲನೇದಾಗಿ ಫಸ್ಟ್ ಎಲೆಕ್ಷನ್ ಶುರುವಾದಾಗ ಡಿ.ಕೆ. ಶಿವಕುಮಾರ್ ಒಕ್ಕಲಿಗರ ಪ್ರಾಬಲ್ಯ ಇರುವಂತ ಕ್ಷೇತ್ರಗಳಿಗೆ ಹೋಗಿ ನನಗೆ ಪೆನ್ನು ಪೇಪರ್ ಕೊಡಿ ಸ್ವಾಮಿ, ನಾನು ಈ ಬಾರಿ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವ್ರು ಕೇಳ್ಕೊಂಡ್ರು. ಅದು ಸಹಜ ವಿಚಾರ, ಇಡೀ ಜಗಜ್ಜಾಗಿರುವಂತ ವಿಚಾರ. ಅದ್ರ ಬಗ್ಗೆ ನಾವು ಚಕಾರನೂ ಎತ್ತಂಗಿಲ್ಲ. ಅವರು ಜನ ಕೇಳಿದ್ರು, ಜನ ವೋಟ್ ಕೊಟ್ರು, ಅವ್ರು ಗೆದ್ರು. ಅವ್ರ ಪಕ್ಷದಲ್ಲಿ ಕೆಪಿಸಿಸಿ ಅಧ್ಯಕ್ಷರಿಗೆ ಅವತ್ತಿನಿಂದ ಒಂದು ಕಾಲಘಟ್ಟದಿಂದ ಅವರು ನಡೆಸ್ಕೊಂಬಂದಂತ ಪ್ರವೃತ್ತಿ ಏನಿತ್ತು ಅಂದ್ರೆ, ಯಾರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೋ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಕನಸಿತ್ತು. ಒಕ್ಕಲಿಗ ಜನಾಂಗ ಏನೋ ನಮ್ಮ ಜನಾಂಗದಲ್ಲಿ ಕಾಂಗ್ರೆಸ್ ಇಂದ ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ, ಎಸ್.ಎಂ. ಕೃಷ್ಣ ಆದ ನಂತರ ನಮ್ಮವ್ರಿಗೊಂದು ಒಳ್ಳೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಒಂದು ಆಸೆ ಇಟ್ಕೊಂಡು ಜನ ಕಾಂಗ್ರೆಸ್ ವೋಟ್ ಕೊಟ್ರು. 138 ಮ್ಯಾಂಡೇಟ್ ಬಂತು. ತದನಂತರ ಶುರುವಾಗಿದ್ದೆ ಚಿತ್ರ ವಿಚಿತ್ರ ಘಟನೆಗಳು. ಆ ಘಟನೆಗಳಿಗೆ ಸಾಕ್ಷೀಕರಿಸಲಿಕ್ಕೆ ನಾವಲ್ಲ, ಮಾಧ್ಯಮಗಳೇನಿದ್ರು ಬರೀ ಸಾಕ್ಷೀಕರಿಸ್ತಾ ಇದ್ದಾರೆ. ಅವ್ರಿಗೇನ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ, 5 ಅಲ್ಲ 50 ವರ್ಷ ಮಾಡ್ಕೊಳ್ಳಿ, ನಮ್ದೇನ್ ಅಬ್ಜೆಕ್ಷನ್ ಇಲ್ಲ. ಜನ ವೋಟ್ ಕೊಟ್ರೆ ನಾವ್ಯಾರೀ ಬೇಡ ಅನ್ನಕ್ಕೆ, ಅವರೇ ಮಾಡ್ಲಿ. ನಮ್ಗೇನು ಕ್ಲಿಯರ್ ಆಡಳಿತ ಬೇಕು. ಹೆಂಗೋ ಕ್ಲಿಯರ್ ಆಡಳಿತ ಕೊಟ್ರಿ, ಮೂಡಾದಲ್ಲಿ ತಗೊಂಡಂತ ಸೈಟ್ 14 ವಾಪಸ್ ಕೊಟ್ರಿ. ನಾನು ಕಳ್ಳ ಅಲ್ಲ, ಬರೀ ಎತ್ಕೊಂಡು ಇಟ್ಕೊಂಡಿದ್ದೆ ಮತ್ತೆ ವಾಪಸ್ ಕೊಟ್ಟಿದ್ದೀನಿ ಅಂತ ಸಾಬೀತು ಮಾಡ್ಕೊಂಡ್ರಿ. ಕೇಳಿ, ತದನಂತರ ಕೇಳ್ಕೊಳ್ಳಿ, ನಮ್ದೇನ್ ಅಬ್ಜೆಕ್ಷನ್ ಇಲ್ಲ. ತದನಂತರ ಈ ಯಾವ್ದು ವಾಲ್ಮೀಕಿ ಹಗರಣದಲ್ಲಿ 89 ಕೋಟಿ ಹಗರಣ ಆಗಿತ್ತು. ನಮ್ ಶಂಕರ್ ಶೆಟ್ಟಿ ಹೇಳ್ತಾ ಇದ್ರು, ಯಾವ್ದೇ ಅವ್ರ ಮೇಲೆ ಇದ್ ಬರ್ಲಿಲ್ಲ ಅಂತ. ಒಂದ್ ನಿಮಿಷ ಲೆಟ್ ಮಿ ಫಿನಿಶ್, ಆಮೇಲೆ ನೀವು ಮಾತಾಡಿ, ನಂದೇನ್ ಅಬ್ಜೆಕ್ಷನ್. 89 ಕೋಟಿ ಹಗರಣ ಅವ್ರ ಮೇಲೆ ಬಂತು. ಆಸ್ ಎ ಫಿನಾನ್ಸ್ ಮಿನಿಸ್ಟರ್ ಆಗಿ 4 ಕೋಟಿ ಮೇಲೆ ಆಚೆ ಹೋಗ್ಬೇಕು ಅಂದ್ರೆ ಫಿನಾನ್ಸ್ ಮಿನಿಸ್ಟರ್ ಸಿಗ್ನೇಚರ್ ಆಗ್ಬೇಕು ಅನ್ನೋ ಕನಿಷ್ಠ ಈ ವಿಚಾರನೂ ಗೊತ್ತಿಲ್ಲದಿರುವಂತ ಮೂರ್ಖರು ಯಾರು ಮಾಧ್ಯಮನ ನಡೆಸ್ತಾ ಇಲ್ಲ. ನನ್ನಂತ ಒಬ್ಬ ಪತ್ರಕರ್ತ ಮತ್ತೆ ಒಬ್ಬ ವಕ್ತಾರನಾಗ ಬಂದು ಕೂತ್ಕೊಳ್ಳಿಕ್ಕೆ ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿಗೆ ಒರೆಸ್ತು ನಂಗೆ ಪಾಪ ನಾಗೇಂದ್ರನ್ ಬಲಿ ಕೊಟ್ರು. ಇಂಥ ಪ್ರಕರಣಗಳು ಹೇಳ್ತಾ ಹೋದ್ರೆ ಇವತ್ತು ಇಡೀ ದಿನ ಹೇಳ್ತಾ ಹೋದ್ರು ಸಾಕಷ್ಟು ಸಿಗ್ತವೆ. ಮತ್ತೆ ಸಿದ್ದರಾಮಯ್ಯನವ್ರನ್ನ ಮಾತಾಡ್ತಾರೆ ಕ್ಲೀನ್ ಅಂಡ್ ಕ್ಲೀನ್. ಯಾವ ರೀತಿ ಒಂದು ಸಮಸ್ಯೆ ಶುರುವಾಗ್ಬಿಟ್ಟಿದೆ ಅಂದ್ರೆ, ಸಿದ್ದರಾಮಯ್ಯನವ್ರಿಗೆ ಒಳಗೆ ಆತಂಕ ಸ್ಟಾರ್ಟ್ ಆಗಿದೆ. ನಾನು ಮಾಡಿರುವಂತ ಇಷ್ಟು ಹಗರಣಗಳು ಈ ಹಿಂದೆ ಸರ್ಕಾರ ಇದ್ದಾಗ ಅವ್ರು ಏನ್ ಮಾಡಿದ್ರು, ರೀಡು ಅಂತ ಹೇಳಿ 1800 ಎಕರೆ ಹಗರಣ ಮಾಡಿದ್ರು. ತದನಂತರ ಹಗರಣಗಳ ಸಾಲೇ ಬಂತು. ಇನ್ನೆಲ್ಲಿ ಅವರ ಹೈಕಮಾಂಡ್ ಕಿತ್ತಾಕುತ್ತೋ ಅಂತ ಸಿದ್ದರಾಮಯ್ಯನವರು ಸಮಾಜವಾದಿಗಳು ಪುಬ್ಲೆಟ್ ವಾಚು ಅದನ್ನು ವಾಪಸ್ ಕೊಟ್ರು. ಹೆಂಗೆ ಅಂದ್ರೆ, ಈ ಸಮಾಜದಲ್ಲಿ ಒಬ್ಬ ಕಳ್ಳನೇನ್ ಹಿಡಿದ್ರೆ ಐಟಮ್ ಏನೋ ರಿಕವರಿ ಮಾಡ್ಬಿಟ್ರೆ ಅವನ ಪಕ್ಕಾ ಕಳ್ಳ ಅಂತ ಪ್ರೂವ್ ಮಾಡ್ತಾರೆ. ಇಲ್ಲ ಹೆಂಗೆ ಅಂದ್ರೆ, ಸಿದ್ದರಾಮಯ್ಯನವ್ರ ಪ್ರಕರಣದಲ್ಲಿ ಅವ್ನ ಐಟಮ್ ವಾಪಸ್ ಕೊಟ್ಟ ಅಂದ್ರೆ ಈಸ್ ಕ್ಲೀನ್ ಚಿಟ್ ಅಂತ. ಈ ತರ ಪ್ರಕರಣಗಳು ಸುಮಾರು 67ಕ್ಕೂ ಹೆಚ್ಚು ಕೇಸ್ಗಳಿದಾವೆ. ಇಂತಹ ಪರಿಸ್ಥಿತಿಯಲ್ಲಿ ಇದ್ದಾಗ ತಮ್ಮ ತಂದೆಯ ಮುಖ್ಯಮಂತ್ರಿಗಿರಿ ಹೋಗ್ಬಿಟ್ರೆ 67ಕ್ಕೂ ಹೆಚ್ಚು ಕೇಸ್ಗಳಿದಾವೆ ಆಯ್ತಾ. ತಮ್ಮ ತಂದೆಯ ಮುಖ್ಯಮಂತ್ರಿಗಿರಿಯಲ್ಲಿ ಹೋಗ್ಬಿಟ್ರೆ ನನಗಿನ್ನೆಲ್ಲ ಆತಂಕನೇ. ಯಾಕೆಂದ್ರೆ ಅವರು 1+1 ಆಫರ್ ಅಲ್ಲಿ ಬಂದಿರೋರು. ಅಪ್ಪ ಮುಖ್ಯಮಂತ್ರಿ ಆಗಿದ ತಕ್ಷಣ ಮಗನಿಗೆ ಒಂದು MLC ಮಾಡಿದ್ರು. ಈ ಪ್ರಕ್ರಿಯೆ ಬೇರೆ ಯಾವ ಪಕ್ಷದಲ್ಲೂ ಇಲ್ಲ, ಇಡೀ ದೇಶದಲ್ಲೇ ಇಲ್ಲ. ನಮ್ಮಲ್ಲೆಲ್ಲ ಐತೆ. ಕುಟುಂಬ ರಾಜಕಾರಣ ಅಲ್ಲ, ನಾನು ಹೇಳೋದು ಕೇಳಿಸ್ಕೊಂಡ್ರೆ ಹೇಳ್ತೀನಿ. ನಾನು ಕುಟುಂಬ ರಾಜಕಾರಣ ಹೇಳ್ತಾ ಇಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 1+1 ಆಫರ್ ಬಿಟ್ಟಿ MLC ಆಗಿರೋದು, ಬಿಟ್ಟಿ MLC ಅವರೆಲ್ಲ ನಿಂತ್ ಗೆದ್ದಿರೋರು, ಜನ ಆಯ್ಕೆ ಮಾಡಿರೋರು. ಬಿಟ್ಟಿ MLC ಅಲ್ಲ, ಬಿಟ್ಟಿ MLC ನಿಮ್ ಪಾರ್ಟಿಲಿ ಏನ್ ಮಾಡಿದಿರ? ದುಡ್ದಂತ ಕಾರ್ಯಕರ್ತರಿಗೆ ಕೊಡ್ಬೇಕಾದ್ರೆ ದುಡ್ದಂತ ಕಾರ್ಯಕರ್ತರಿಗೆ ನಾಳೆ ಲೋಹಿತ್ ಕರ್ಕೊಂಡು ಹೋಗಿ ಕೊಟ್ರು ಅದಕ್ಕೊಂದು ಗೌರವ ಇರ್ತದೆ. ಅಪ್ಪ ಸಿಎಂ ಅಂದಿದ ತಕ್ಷಣ ಮಗನ್ ಕರ್ಕೊಂಡ್ಬಂದು MLC ಮಾಡ್ತೀರ, ಯಾವ ಸಂಸ್ಕಾರ ಇದು? ಇದನ್ನ ಒಪ್ಬೇಕಿದ್ರೆ ಡಿ.ಕೆ. ಶಿವಕುಮಾರ್ ಕೂಡ ಕೇಳಿ, ತಮ್ಮನ್ನ MLC ಮಾಡ್ಕೊಳ್ಳಿಲ್ಲ, ತಮ್ಮನ್ನ MLC ಮಾಡ್ಕೊಳ್ಳಿಲ್ಲ. ಅಲ್ಲಲ್ಲ, ಕೇಳಿ ಡಿ.ಕೆ. ಕೂಡ ನಾನು ಅದನ್ನ ಹೇಳ್ತಾ ಇಲ್ಲ ರೀ, ನೀವೇನೋ ಮಾತಾಡ್ತಾ ಇದ್ದೀರಿ. ಡಿ.ಕೆ. ಸಿಎಂ ಡಿ.ಕೆ. ಅಷ್ಟು ದೊಡ್ಡ ಲೀಡರ್ ಆದ್ರು ತಮ್ಮನ್ನ MLC ಮಾಡ್ಕೊಳ್ಳಿಲ್ಲ. ಎಂಪಿಗೆ ಎಲೆಕ್ಷನ್ ನಿಲ್ಸ್ ಗೆಲ್ಸ್ಕೊಂಡ್ರು. ಜನ ಆಯ್ಕೆ ಮಾಡಬೇಕು. ನೀವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೀರಾ, ಎಲ್ಲಿದ್ದೀರಾ? ಕ್ಷೇತ್ರನೇ ಇರಲಿಲ್ಲ ಪಾಪ ಹೇಳಿಕೆಯನ್ನ ಗಮನಿಸೋಣ. ವಿರೋಧ ಪಕ್ಷದ ಸೃಷ್ಟಿ, ವಿರೋಧ ಪಕ್ಷಕ್ಕೆ ಮಾತನಾಡಲಿಕ್ಕೆ ಆಹಾರ ಯಾರು ಕೊಡ್ತಿದ್ದಾರೆ? ಆರ್ ಅಶೋಕ್ ಅವರ ಹೇಳಿಕೆಯನ್ನು ಗಮನಿಸೋಣ. ನಂತರ ನಾನು ಶಂಕರ್ ಶೆಟ್ಟಿ ಸರ್ಗೆ ಆ ಹೇಳಿಕೆ ಆಧಾರದ ಮೇಲೆ ಪ್ರಶ್ನೆ ಕೇಳ್ತೀನಿ. ಆರ್ ಅಶೋಕ್ ಅವರು ಇವತ್ತಿನ ಸ್ಟೇಟ್ಮೆಂಟ್. ಎಲ್ಲಾ ಶಾಸಕರು ಎಲ್ಲಾ ಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ತೀರ್ಮಾನ ಅಂತ. ಆದ್ರೆ ಯತೀಂದ್ರ
ಅವರೇ ತೀರ್ಮಾನ ಕೊಟ್ಬಿಟ್ಟವ್ರೆ. ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ ಮುಗೀತಲ್ಲ. ಅವರೇ ಹೈಕಮಾಂಡ್. ಡೆಲ್ಲಿಯರ ಹೈಕಮಾಂಡ್ ಸತ್ತೋಗಿದೆ. ಬೆಲೆ ಇಲ್ಲದ ಹೈಕಮಾಂಡ್, ಪವರ್ ಇಲ್ಲದ ಪವರ್ಲೆಸ್ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್. ಅದರಿಂದ ಇಲ್ಲಿ ಮತ್ತೆ ಕುರ್ಚಿ ಕಾಳಗ. ಇನ್ಮೇಲೆ ಶಂಕರ್ ಶೆಟ್ಟಿ ಸರ್ ಉತ್ತರ ಕೊಡ್ಲಿ, ಅದಾದ್ಮೇಲೆ ಲೋಹಿತ್ ಅವರೇ ನೀವೇ ಡಿಫೆಂಡ್ ಮಾಡ್ಕೊಳ್ಬೇಕು. ಹೈಕಮಾಂಡ್ ನದ್ದು ಬಂದೆ ಸರ್, ವಾಪಸ್ ಬರ್ತೀನಿ. ಇನ್ನೂ ಒಂದು ರೌಂಡ್ ಪ್ರಶ್ನೆ ಕೇಳೋಕಿದೆ. 10 ಸೆಕೆಂಡ್ ನ ಕೆಲಸ ಸರ್. ಅಧಿಕಾರ ಹಂಚಿಕೆ ಅನ್ನೋದು ಇಲ್ಲವೇ ಇಲ್ಲ. ಬಂದಾಗ ನಾವು ತಿಳಿಸ್ತೀವಿ ಅಲ್ಲ, ಅಧಿಕಾರ ಹಂಚಿಕೆ ಅನ್ನೋದು ಇಲ್ಲವೇ ಇಲ್ಲ. ಅದು ಅಷ್ಟು ಕಷ್ಟನಾ ಸರ್ ಹೈಕಮಾಂಡ್ಗೆ? ಇಷ್ಟೆಲ್ಲ ಚರ್ಚೆ, ಮಾಧ್ಯಮ ಸೃಷ್ಟಿ, ವಿರೋಧ ಪಕ್ಷದ ಮಾತು, ಅವಕಾಶನೇ ಇರ್ತಿರ್ಲಿಲ್ಲ. ನೋಡಿ ಮೇಡಮ್, ಅಧಿಕಾರ ಹಂಚಿಕೆ ಅಂತ ಹೇಳಿದ್ರು ಪಬ್ಲಿಕ್ ಡೊಮೈನ್ ಒಂದೇ ಒಂದು ಕರ್ನಾಟಕ ರಾಜ್ಯದ ಅಧಿಕಾರ. ಅದು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನ ಮಧ್ಯೆ ಆದ ಅಡಿಕಮ್. ಅದು ಬಾಹ್ಯದಲ್ಲಿ ಇತ್ತು, ಪಬ್ಲಿಕ್ ಡೊಮೈನ್ ಅಲ್ಲಿ ಇತ್ತು. ಏನು 20 ತಿಂಗಳು ನೀವು 20 ತಿಂಗಳು ನಾವು, ಅದೇ ಅಧಿಕಾರ ಹಸ್ತಾಂತರ ಸರಿಯಾಗಿ ನಡೀಲಿಲ್ಲ. ಪಬ್ಲಿಕ್ ಡೊಮೈನ್ ಅಲ್ಲಿ ಇದ್ದದು. ಇದು ಎಲ್ಲೇ ಯಾರೋ ಒಪ್ಪಂದ ಮಾಡಿಕೊಂಡು ಏನೋ ಮಾಡ್ಕೊಂಡು ಹೇಳ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಹೇಳ್ತಾರೆ ಕಾಂಗ್ರೆಸ್ ಕೆಲವೊಂದು 5-6 ವರ್ಷಗಳಿಂದ 3 ರಾಜ್ಯಗಳಲ್ಲಿ ಅಧಿಕಾರ ಬಂತು. ಯಾವುದು? ರಾಜಸ್ಥಾನ, ಛತ್ತೀಸ್ಗಢ, ಮಧ್ಯಪ್ರದೇಶದಲ್ಲಿ. ಛತ್ತೀಸ್ಗಢದಲ್ಲಿ ಒಂದು ಸಿಂಗ್ದೇವ್ ಮತ್ತು ಬಘೇಲ್ ಇವರ ಮೇಲಿತ್ತು. ಬಘೇಲ್ ಅಲ್ಲಿ ಏನ್ ಗೊತ್ತಾ, ಒಂದ್ಸಲ ಸಿಂಗ್ದೇವ್ ಓಪನ್ ಆಗಿ ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನೀನು ಬಘೇಲ್ ಅವರು 2 ವರ್ಷ ಮಾಡ್ಲಿ, ನಂತರ ನಿಮ್ಗೆ 2.5 ವರ್ಷ ಗೊತ್ತಾ ಅಂತ. 2 ವರ್ಷ ಹೋದ ಕೂಡ ಸಿಂಗ್ದೇವ್ ಹೋಗಿ ಕೇಳಿದ್ರು ರಾಹುಲ್ ಗಾಂಧಿ, ಸರ್ ಆ ದಿನ ಮಾತು ಕೊಟ್ಟಿದ್ರು ನಂಗೆ ಕುಡಿ ಅಂತ. ಆಗ ಅವರೇ ಬಂದು ಪ್ರೆಸ್ ಕಾನ್ಫರೆನ್ಸ್ ಹೇಳ್ತಾರೆ, ನಾನು ನೀವು ಮಾತು ಉಳಿಸ್ಕೊಡಿ ಸರ್ ಅಂತ. ರಾಹುಲ್ ಆಗ ನೋ ಈಸ್ ಡೂಯಿಂಗ್ ವೆರಿ ವೆಲ್, ಸೊ ಕ್ವಶನ್ ಚೇಂಜಿಂಗ್ ಸಿಎಂ ಇಸ್ ಡಸಂಟ್ ಅರೈಸ್ ಅಂತ ಹೇಳಿ ವಾಪಸ್ ಕಳಿಸ್ಬಿಟ್ರು ಸಿಂಗ್ದೇವ್ ಅವರು. ಅಲ್ಲ ಅಲ್ಲ ಕಂಪ್ಲೀಟ್, ನಾನು ದಯವಿಟ್ಟು ಇಲ್ಲ, ನಾನು ಮಾತಾಡ ಇಲ್ಲಿ ಕೇಳಿ. ಇಲ್ಲಿ ಇದುವರೆಗೆ ನಡೆದ ಅದಕ್ಕೆ ಬರ್ತೀನಿ ನನ್ನ ಪಾಯಿಂಟ್. ಇಲ್ಲಿ ಅದು ಓಪನ್ ಅವರೇ ಹೇಳ್ಬಿಟ್ರು. ಇನ್ನು ಇದೇ ರೀತಿ ನಿಮ್ಮ ರಾಜಸ್ಥಾನದಲ್ಲಿ ಗೆಲಟ್ ಮತ್ತು ಪೈಲಟ್ ಇದು ಕಾರಣ ಇತ್ತು. ಅದ್ರಲ್ಲಿ ಏನೇನೆಲ್ಲ ಆಯ್ತು ಗೊತ್ತು. ಒಂದು ಗವರ್ಮೆಂಟೇ ಬಿದ್ದು ಹೋಯ್ತು. ಯಾವ್ದ್ರಲ್ಲಿ ನೀವು ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಮತ್ತು ಇವ್ರದ್ದು ಸಿಂಧ್ಯಾ ಅವ್ರದ್ದು ಆಯ್ತಾರ, ಸಿಂಧ್ಯಾ ಅವ್ರ ಪಾರ್ಟಿ ಗವರ್ಮೆಂಟ್ ಬಿದ್ದೋಯ್ತು, ಪಾರ್ಟಿ ಬಿಟ್ಟು ಈಗ ಸೆಂಟ್ರಲ್ ಗವರ್ಮೆಂಟ್. ಸೊ ಇದೆಲ್ಲ ಏನಾಗಿದೆ ಅಂತ ಯಾರಿಗೆ ಗೊತ್ತಿಲ್ಲ, ಹೌದಲ್ವಾ? ಇಲ್ಲಿ ಒಪ್ಪಂದ ಆಗಿದೆ ಅಂತ ಹೇಳ್ತಾರೆ. ಇದುವರೆಗೂ ಹೈಕಮಾಂಡ್ ಅವರು ಒಪ್ಪಂದ ಆಗಿಲ್ಲ ಅಂತ ಹೇಳಿಲ್ಲ, ಆಗು ಅಂತ ಹೇಳಿಲ್ಲ. ಇಲ್ಲೇನು ಗೊತ್ತಾ, ಇವರು ಹೈಕಮಾಂಡ್ ಇದೇನಿದೆ, ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮುಂದುವರಿಸ್ತಾ ಇದ್ದಾರೆ. ಯಾರಿಗೂ ಮನಸ್ಸು ಬೇಜಾರು ಪಡ್ಬೋದು. ಸಿದ್ದರಾಮಯ್ಯರಿಗೂ ಮನಸ್ಸು ಬೇಜಾರಾಗೋದು, ಸಿದ್ದರಾಮಯ್ಯವರು ನಮ್ಮ DKC ಅವರಿಗೂ ಮನಸ್ಸು ಬೇಜಾರು ಅಂತ ಗಾಡಿ ದೂಡ್ತಾ ಇದ್ದಾರೆ. ಗಾಡಿ ಮೇಲೆ ಹೋಗ್ತಾ ಉಂಟು. ನಮ್ಮಂತವರಿಗೆ ನಿಮ್ಮಂತವರಿಗೆ ಒಂದು ಮಾತಾಡಿಕೊಂಡು ಸಬ್ಜೆಕ್ಟ್ ಸಿಗ್ತಾ ಉಂಟು. ನಾವು ಮಾತಾಡೋದು ಬೇಡ ಅಂತ ಹೇಳಿದ್ರು ಗೊತ್ತಾ. ಸುಲಭವಾಗಿ ಸತ್ಯ ಹೇಳಿದ್ರೆ ಮಾಧ್ಯಮ ಇವತ್ತು ಎಲ್ಲಿ ಹೇಳ್ತಾರೆ ಅವರು, ಯತೀಂದ್ರ ನೀವು ಹೋಗ್ತಾ ಚೆಂಕ್ ಕೇಳ್ತಾರೆ ಅವರಿಗೆ, ಮೈಕ್ ಇಡ್ತೀರಿ ಬಾಯಿ ಹತ್ರ, ಆಗ ಅವ್ರು ಹೇಳ್ಬಿಡ್ತಾರೆ. ಇಲ್ಲಿ ಕೇಳಿ ಅವ್ರು ಬುದ್ಧಿವಂತ ಆದ್ರೆ ನೀವು ಹೇಗೆ ಕೇಳಿದಕ್ಕೆ ಅದು ಬುದ್ಧಿವಂತ ಲಕ್ಷಣ. ಮನಮೋಹನ್ ಸಿಂಗ್ ಇಲ್ಲಿ ಕೇಳಿ ಮನಮೋಹನ್ ಸಿಂಗ್ ಅವರು 10 ವರ್ಷ ಬಾಯಿ ಎತ್ತಿರ್ಲಿಲ್ಲ. ಮನಮೋಹನ್ ಸಿಂಗ್ ಅವರು, ನರಸಿಂಹರಾವ್ ಅವರು 5 ವರ್ಷ ಬಾಯಿ ಎತ್ತಿರ್ಲಿಲ್ಲ. ಒಳ್ಳೆ ಆಡಳಿತ ಕೊಟ್ಟರು. ಈಗ ಮೋದಿ ಅವರು ಕೆಲವು ವರ್ಷದಿಂದ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ, 12 ವರ್ಷ ಆಯ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಅದೆಲ್ಲ ಬುದ್ಧಿವಂತ ಲಕ್ಷಣ. ಯಾವಾಗ ನೀವು ಬಂದು ಕೇಳಬೇಕು ಅಷ್ಟೇ ಉತ್ತರ ಕೊಡುವಾಗ ಅವರು ತಪ್ತಾರೆ. ಮಾತಲ್ಲಿ ಏನ್ ಗೊತ್ತಾ, ಮಾತು ಸ್ಪೋಕನ್ ವರ್ಡ್ಸ್ ಕೆನಾಟ್ ಬಿ ವಿಡ್ರಾ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಒಂದ್ಸಲ ಕೊಟ್ಟ ಮಾತನ್ನ ವಿಡ್ರಾ ಮಾಡುವಾಗಿಲ್ಲ. ಇದೇ ನಮ್ಗೆಲ್ರಿಗೂ ಒಂದು ಆಹಾರ ಆಗ್ತದೆ ಇದ್ರ ಬಗ್ಗೆ. ಇವತ್ತು ಇಲ್ಲ ಡಿಬೇಟ್